ನಮಸ್ತೆ ಕರುನಾಡು. ನಾನು ಸಾಗರ್ ಜಾನಕೆರೆ, ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತೀನಿ. ಇವತ್ತು ಒಂದು ವಿಶೇಷವಾದ ಸ್ಥಳದಲ್ಲಿದ್ದೀವಿ. ಅದು ಸಹ ಭಾರಿ ದೂರದಲ್ಲ, ನಮ್ಮ ಸಕಲೇಶ್ಪುರದ ಹೆತ್ತೂರು ಹೋಬಳಿಯ ಮಂಕನಹಳ್ಳಿ, ಅಂದರೆ ಸಕಲೇಶ್ಪುರ ಮತ್ತು ಸುಬ್ರಹ್ಮಣ್ಯಕ್ಕೆ ಹೋಗುವ ಗಡಿ ಭಾಗದಲ್ಲಿರ್ತೀನಿ. ಇಲ್ಲಿಯ ವಿಶೇಷತೆ ಏನಂತಂದರೆ, ಇಲ್ಲಿ ತಾವು ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಒಂದು ಕಲ್ಲಿರುತ್ತೆ. ಈ ಕಲ್ಲಿನ ವಿಶೇಷತೆ, ಹಿಂದೆ ಬ್ರಿಟಿಷ್ ಕಾಲದಲ್ಲಿ ಈ ಕಲ್ಲನ್ನು ಹಾಕಿರ್ತಾರೆ. ಇದೆಲ್ಲ ಇತಿಹಾಸ ಇರುವಂಥದ್ದು. ನಾನು ತೋರಿಸ್ತೀನಿ ನಿಮಗೆ ಇವಾಗ. ನೋಡಿ, ಇಲ್ಲಿ ಬರೆದಿದೆ ಅರೇಬಿಯನ್ ಸೆಲ್ಸ್, ಈ ಥರ ಬರೆದಿದೆ ನೋಡಿ. ಇದು ಈ ಕಲ್ಲಿನ ವಿಶೇಷತೆ ಏನು, ಇದರ ಕುರುಹು ಯಾಕೆ ಕೊಡ್ತಾ ಇದ್ದಾರೆ ಅಂತೇಳಿ ಇವತ್ತಿನ ದಿನ ನಮ್ಮ ಜೊತೆ ಈ ಭಾಗದ ಪ್ರಖ್ಯಾತ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಬೇಕಾದಂತಹ ವ್ಯಕ್ತಿ. ಯಾಕೆಂದರೆ ಸಕಲೇಶ್ಪುರ ಭಾಗದಲ್ಲಿ ಪಿಕ್ಚರ್ಗಳು ನಡೆದಿದೆ, ಅನೇಕ ಸಿನಿಮಾಗಳು. ಯಾವ ಥರ ಅಂತ ಅಂದರೆ, ಅನೇಕ ಸಿನಿಮಾಗಳು ನಡೆದಿದೆ ಇವತ್ತು. ಆ ಸಿನಿಮಾಗಳು ಸಕ್ಸಸ್ ಆಗೋದಕ್ಕೆ ತೆರೆಯ ಮರೆಯಲ್ಲಿ ಒಬ್ಬ ಇರ್ತಾರೆ ಅಂತಲ್ಲ, ಆ ರೀತಿ ನಮ್ಮ ಸಕಲೇಶ್ಪುರದ ಹೀರೋ ಅಂತಲೇ ಹೇಳ್ಬೋದು. ನಮ್ಮ ಹರಗನಹಳ್ಳಿ ಪುಟ್ಟಣ್ಣ ನಮ್ಮ ಜೊತೆ ಇದ್ದಾರೆ ಇವತ್ತು. ಯಾಕಂತಂದರೆ ಇವತ್ತು ಯಾವುದೇ ಸಿನಿಮಾ ನಡೆದ್ರೂ ಸಕಲೇಶ್ಪುರ ಭಾಗದಲ್ಲಿ ಇವರೇ ಲೊಕೇಶನ್ ಕೊಡಬೇಕು, ಇವರೇ ತೋರಿಸ್ಬೇಕು, ಇವರಿಂದನೇ ಸಿನಿಮಾ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಇವ್ರನ್ನ ಗುರುತಿಸಿಲ್ಲ ಈ ಇಂಡಸ್ಟ್ರಿ ಅಂತಲೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರ ಜೊತೆ ಇವತ್ತು ಒಂದು 5 ನಿಮಿಷ ಮಾತಾಡಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ತೆ ಪುಟ್ಟಣ್ಣ, ಚೆನ್ನಾಗಿದ್ದೀರಾ? ಇದು ಏನು ಪುಟ್ಟಣ್ಣ? ಇದು ಹಾಸನ ಜಿಲ್ಲೆಗೆ ಸೇರುತ್ತೆ, ಸಕಲೇಶ್ಪುರ ತಾಲೂಕು. ಅಲ್ಲಿ ಕ್ಯಾಮ್ರಾ ನೋಡಿ. ಸಕಲೇಶ್ಪುರ ತಾಲೂಕು, ಸ್ವಲ್ಪ ಜೋರು. ಹೋಬಳಿ. ಇದು ಮಂಕನಹಳ್ಳಿ ಅಂತ ಊರು. ಹಾಂ, ಇಲ್ಲಿ ಒಂದು ವಿಶೇಷ ಏನು ಅಂದರೆ, ಇಲ್ಲಿ ಎಡಕ್ಕೆ ಬಿದ್ದಿದ್ದು ಅರಬ್ಬಿ ಸಮುದ್ರಕ್ಕೆ ಹೋಗುತ್ತೆ ನೀರು, ಬಲಕ್ಕೆ ಬಿದ್ದಿದ್ದು ಬಂಗಾಳ ಕೊಲ್ಲಿಗೆ ಹೋಗುತ್ತೆ. ಈ ಜಾಗದಿಂದ 2 ಸಮುದ್ರಕ್ಕೂ ಸೇರುತ್ತೆ ಈ ನೀರು. ಇಲ್ಲಿಂದ ಹಾಗಾಗಿ ಹಿಂದೆನೇ ಇದನ್ನು ಗುರ್ತು ಮಾಡಿ ಇಟ್ಟಿದ್ದಾರೆ. ಒಂದು ದೇವಸ್ಥಾನ ಕಟ್ಟಕ್ಕೆ ಮಾಡ್ತಾ ಇದ್ದಾರೆ ಮತ್ತು ಪಂಚಾಯತಿಯಿಂದ. ಸ್ವಲ್ಪ ಜೋರು ಮಾತಾಡಿ ಪುಟ್ಟಣ್ಣ. ಇದೊಂದು ದೇವಸ್ಥಾನ ಕಟ್ಟಬೇಕು ಅಂತ ಗ್ರಾಮಸ್ಥರೆಲ್ಲ ಊರವರು ಎಲ್ಲ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಒಂದು ದೇವಸ್ಥಾನ ಮಾಡ್ತಾರೆ. ವಿಶೇಷವಾದ ಜಾಗ. ಹಿಂದಿನಿಂದ ನೀವು ಹೇಳ್ತಿರೋದು ಯಾವ ಥರ ಅಂತಂದರೆ, ಈ ನಾವು ಕೂತಿದ್ದೀವಲ್ವಾ, ಈ ಬಲಭಾಗಕ್ಕೆ ಬಿದ್ದಂಥ ನೀರು ಅರಬ್ಬಿ ಸಮುದ್ರಕ್ಕೆ ಹೋಗುತ್ತೆ, ಎಡಭಾಗಕ್ಕೆ ಬಿದ್ದಿದ್ದು ಬಂಗಾಳ ಕೊಲ್ಲಿಗೆ ಹೋಗುತ್ತೆ. ಇಲ್ಲಿ ನೀರು ಡಿವೈಡ್ ಆಗುತ್ತೆ. ತುಂಬಾ ಅದ್ಭುತವಾದ ಪ್ಲೇಸ್ ಅಲ್ವಾ? 2 ಸಮುದ್ರಕ್ಕೆ ಸೇರುತ್ತೆ ಇಲ್ಲಿ ನೀರು. ಹಾಗೆ. ಓಕೆ, ಮತ್ತೆ ಇಲ್ಲಿ ವಿಶೇಷತೆ ಏನು? ಮಲೆನಾಡು ಈ ಕಡೆ ಎಲ್ಲ ಫಾರೆಸ್ಟ್ ಏರಿಯಾ ಬಂತು. ಸ್ವಲ್ಪ ಒಂದು ಹಳ್ಳಿ ಇದೆ, ಹಳ್ಳಿ ಬಿಟ್ಟರೆ ಮತ್ತೆ ಆ ಕಡೆಗೆಲ್ಲ ರಿಸರ್ವ್ ಫಾರೆಸ್ಟು. ಇಲ್ಲಿಂದ ಸುಬ್ರಹ್ಮಣ್ಯಕ್ಕೆ, ಇಲ್ಲಿಂದ 26 ಕಿಲೋಮೀಟರ್ ಸುಬ್ರಹ್ಮಣ್ಯ. ಒಬ್ಬರು ಸ್ಥಳೀಯರು ನಮ್ಮ ಜೊತೆ ಇರ್ತಾರೆ ಇವಾಗ. ರಮೇಶ್ ಅಂತ, ಇವರು ಹರಗನಹಳ್ಳಿಯ ಒಂದು ನಿಹಾರ ನೆಟ್ರಿಟ್ ರೆಸಾರ್ಟ್ ಅದರ ಮಾಲೀಕರಾಗಿರ್ತಾರೆ. ಹಾಗೆಯೇ ಬೆಂಗಳೂರಲ್ಲೂ ಸಹ ಇವರ ಉದ್ಯಮನ ಹೊಂದಿರ್ತಾರೆ. ರಮೇಶ್ ಅಣ್ಣ ನಮಸ್ತೆ. ಏನಿವತ್ತಿಲ್ಲಿ? ನಾವು ಇವತ್ತು ನಿನ್ನೆ ಇದಾಯ್ತಲ್ಲ, ಸುಬ್ರಹ್ಮಣ್ಯ ಸೃಷ್ಟಿ ಆಯಿತು. ನಿನ್ನೆ ಹೋಗ್ಲಿಕ್ಕೆ ಆಗಲಿಲ್ಲ ಕಾರಣಾಂತರದಿಂದ. ಅದರಿಂದ ಇವತ್ತು ಹೋಗ್ಬಿಟ್ಟು ದೇವರ ದರ್ಶನ ಮಾಡಿ ಒಂದು ಪ್ರಸಾದವನ್ನು ಸ್ವೀಕರಿಸಿ ಬರೋಣ ಅಂತ ಹೊರಟು. ಓಕೆ, ದಾರಿನಲ್ಲಿ ಬಂದಿದ್ದಲ್ಲಿ ಇದೊಂದು ವಿಶೇಷತೆ ನೋಡಿ ಖುಷಿ ಆಯಿತು. ಅದ್ರ ಬಗ್ಗೆ ನಮಗೆ ಪುಟ್ಟಣ್ಣವರು ತಿಳಿಸ್ಕೊಟ್ರು. ಇದು ನೋಡಿ, ಹಿಂದೆ ಬ್ರಿಟಿಷರವರೇ ಅವಾಗ ಇದನ್ನೆಲ್ಲ ಗುರುತಿಸಿ ಈ ಥರ ಮಾಡಿದ್ದಾರೆ. ಇದೊಂದು ವಿಶೇಷತೆ. ಈ ಕಡೆ ಎಡಭಾಗಕ್ಕೆ ನೀರು ಬಿದ್ದಿದ್ದೆಲ್ಲ ಅರಬ್ಬಿ ಸಮುದ್ರಕ್ಕೆ ಹೋಗುತ್ತದೆ, ಬಲಭಾಗದಲ್ಲಿ ಇದ್ದಿದ್ದೆಲ್ಲ ಬಂಗಾಳ ಕೊಲ್ಲಿಗೆ ಹೋಗ್ತದಲ್ಲ. ಇದೊಂಥರ ಅದ್ಭುತನೇ ಚೆನ್ನಾಗಿದೆ. ಇದು ನಮಗೊಂಥರ ಹೆಮ್ಮೆ, ಮಲೆನಾಡಲ್ಲಿ ಈ ಥರ ಒಂದು ಇದೆ ಅಂತೇಳಿ. ಅದರಿಂದ ಇದೊಂದು ನಿಲ್ಲಿಸಿ ನಾವೊಂದು ವಿಡಿಯೋ ಮಾಡಿ ಸಾಗರ ಜನಕೆರ ಜೊತೆ ಮಾಡಿ ನಡೆಸ್ತೀವಿ. ಹಾಗೆಯೇ ರಮೇಶಣ್ಣ, ನಾನು ಇತ್ತೀಚಿನ ದಿನಗಳಲ್ಲಿ ಒಂದು ಕೇಳ್ಪಡ್ತಾ ಇದ್ದೀನಿ. ಏನಪ್ಪ ಅಂದರೆ, ರೆಸಾರ್ಟ್ ಮಾಲೀಕರು ಮತ್ತು ಹೋಮ್ ಸ್ಟೇ ಮಾಲೀಕರ ಮೇಲೆ ಒಂದು ಆರೋಪ ಬರ್ತಾ ಇದೆ. ಯಾವ ರೀತಿ ಅಂದರೆ, ಕಸನ ಮಾತಾಡ್ತಿದ್ವಿ ರಮೇಶಣ್ಣ. ಏನಂತಂದರೆ, ಕಸಗಳನ್ನು, ಪ್ಲಾಸ್ಟಿಕ್ಗಳನ್ನು ಈ ರೆಸಾರ್ಟಿಗೆ, ಹೋಮ್ ಸ್ಟೇಗೆ ಬಂದಂಥವರು ಹಾಕ್ತಾರೆ ಅಂತ ಹೇಳಿ ಒಂದು ಆರೋಪ ಇದೆ. ಯಾಕೆ ಅಂತ ಅಂದರೆ, ಈ ಆರೋಪನ ಯಾರೇ ತಂದು ಕಸ ಹಾಕಿ ಹೋದ್ರೂ ಈ ರೆಸಾರ್ಟ್ ಮಾಲೀಕರು, ಹೋಮ್ ಸ್ಟೇ ಮಾಲೀಕರ ಮೇಲೆ ಕಟ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಣ್ಣ ನೀವು? ಅದು 100ಕ್ಕೆ 100 ಸತ್ಯವಾದ ಮಾತೇ. ಯಾಕೆಂದರೆ ನಮ್ಗೆ ಈಗ ಮಲೆನಾಡಿಗೆ ಬರ್ತಕ್ಕಂಥವರೆಲ್ಲ ಟೂರಿಸ್ಟು ಈಗ ಊಟಿ ಅಲ್ಲೆಲ್ಲ ಹೋಗೋಕ್ಕಿಂತ ನಮ್ಮ ಕರ್ನಾಟಕದಲ್ಲೇ ಅಂಥ ಸುಂದರವಾದ ಪ್ಲೇಸ್ಗಳಿದೆ ಅಂತಲ್ಲಿ ಬರ್ತಾ ಇದ್ದಾರೆ. ಬಟ್ ಬರ್ತಾ ಇರೋದ್ರಿಂದ ಸ್ವಲ್ಪ ಯಾರು ಅತಿಥಿಗಳು ಬಂದ್ರೂ ಅವರು ಕಸನ ಒಂದು ಹಾಕ್ದಲೇ ಈ ಏನಕ್ಕೆ ಬರ್ತಾರೆ, ಇಲ್ಲಿ ಪರಿಸರ ಚೆನ್ನಾಗಿದೆ, ಗ್ರೀನ್ ಇದೆ, ಕ್ಲೀನ್ ಇದೆ, ಬೆಟ್ಟ ಗುಡ್ಡ ಇದೆ, ಸೌಂದರ್ಯ ಇದೆ ಅಂತ ಸವಿಲಿಕ್ಕೆ ಬರ್ತಾರೆ. ಆ ಸವಿದು ಬಿಟ್ಟು
ಅವ್ರು ಏನೋ ಅದು ಬಾಟ್ಲ್ಗಳಾಗಿ ತರ್ಬೋದು ಅಥವಾ ತಿಂಡಿ ಪ್ಯಾಕೆಟ್ಗಳಾಗಿರ್ಬೋದು ಏನೋ ಒಂದು ತಂದರೆ ಅದನ್ನೇನು ಮಾಡ್ತಾರೆ ಅವರು ತಿಂದುಬಿಟ್ಟು ಅಲ್ಲಿ ಎಸ್ತು ಹೋಗ್ತಾರೆ. ದಯವಿಟ್ಟು ಯಾವುದೇ ಪ್ರವಾಸಿಗರಿಗೆ ನಾವು ಮನವಿ ಮಾಡಿ ಕೇಳ್ಕೊಳ್ಳೋದು, ನೀವು ಯಾಕೆ ತರ್ತೀರಾ ಅದೇ ಥರ ತಗೊಬಂದು, ಅಕಸ್ಮಾತ್ ನೀವು ಹೋಮ್ ಸ್ಟೇ ರೆಸಾರ್ಟಿಂದ ನೀವು ಆಚೆ ಹೋಗಿ ಸೈಡ್ ಸೀಯಿಂಗ್ ಹೋದರೆ ನೀವು ಅಲ್ಲಿ ಹಾಕ್ಬೇಡಿ, ತಂದು ನಮ್ಮ ರೆಸಾರ್ಟ್ ಒಳಗಡೆ ನೀವು ಹಾಕಿ, ಅದನ್ನು ನಾವು ವಿಲೇವಾರಿ ಮಾಡ್ತೀವಿ. ಅದೇ ರೀತಿ ನನ್ನ ಎಲ್ಲ ಪ್ರವಾಸಿಗರಲ್ಲೂ ಅದೊಂದು ಮನವಿ. ಯಾಕೆಂದರೆ ನೀವು ನಮ್ಮಲ್ಲಿ ಏನಾಗ್ತದೆ ಅಂದರೆ ದೀನಿನಲ್ಲಿ ಹಸಿರಲ್ಲಿ ಇರತಕ್ಕಂಥದ್ರಲ್ಲಿ ನೀವು ತಿಂದು ಪ್ಲಾಸ್ಟಿಕ್ ಬಿಸಾಕ್ತೀರಾ. ಅದರಿಂದ ನಮ್ಮ ಪ್ರಾಣಿ ಪಕ್ಷಿಗಳು ಅದನ್ನು ಆ ಹುಲ್ಲನ್ನ ಮೇಯಕ್ಕೆ ಹೋದಾಗ ಅದು ಸಮೇತ ಅದು ಹೊಟ್ಟೆಗೆ ಸೇರ್ಕೊಂಡು ತುಂಬ ಪ್ರಾಣಿಗಳು ಹಸುಗಳೆಲ್ಲ ಈ ಥರ ಸಾವಿಗೀಡಾಗಿದ್ದಾವೆ. ಅದನ್ನು ದಯವಿಟ್ಟು ಮಾಡಬೇಡಿ ಅಂತ ನಾನು ಎಲ್ಲ ಪ್ರವಾಸಿಗರಲ್ಲಿ ಮನವಿ ಮಾಡ್ತೀನಿ. ಇಲ್ಲ ಕೆಲವು ಕಡೆ ಗ್ರಾಮಗಳಲ್ಲಿ ಒಂದೊಂದು ಕಸದ ಬುಟ್ಟಿಗಳು ಇಟ್ಟಿರ್ತಾರೆ, ಅಲ್ಲಿ ತಂದು ಹಾಕಿ. ಇಲ್ಲ ನಿಮ್ಮ ಕಾರ್ಗಳಲ್ಲಿ ನೀವು ವಾಪಸ್ ತಗೊಬಂದು ನಿಮ್ಮ ಮನೆಗೆ ತಗೊಂಡೋಗಿ ಹಾಕಿ. ಇಲ್ಲ ನೀವು ಯಾವುದು ಹೋಮ್ ಸ್ಟೇ ರೆಸಾರ್ಟ್ಸ್ ಎಲ್ಲ ಇದ್ದರೆ ತಂದು ಅಲ್ಲಿ ಹಾಕಿ. ದಯವಿಟ್ಟು ಅದೊಂದು ಮಾಡಿ ಅಂತ ಎಲ್ಲ ನಾನು ಪ್ರವಾಸಿಗರಲ್ಲಿ ಮನವಿ ಮಾಡ್ತೀನಿ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದರೆ, ಈಗ ಪಾಪ ಸುಮ್ಮನೆ ನಮಗೆ ಗೊತ್ತು ಇದು ಹಾಕ್ತಾ ಇರೋದು ಯಾರು, ಇದನ್ನು ಕ್ಲೀನ್ ಮಾಡ್ತಾ ಇರೋದು ಯಾರು ಅನ್ನೋದು ಗೊತ್ತು. ಯಾಕೆಂದರೆ ರೆಸಾರ್ಟಿಗೆ ಬರ್ತಕ್ಕಂತಾರೆ ಅಂತಲ್ಲ, ಹೌದು, ಇದರಲ್ಲಿ ದಿನ ಡೇ ಔಟಿಗೆ ಬರ್ತಾರೆ. ಅವ್ರು ಯಾರು ರೆಸಾರ್ಟಿಗೂ ಬರೋಲ್ಲ, ಹೋಮ್ ಸ್ಟೇಗೂ ಬರೋಲ್ಲ. ಇವ್ರು ಏನು ಮಾಡ್ತಾರೆ, ದಯವಿಟ್ಟು ಸೀದಾ ಏನು ಮಾಡ್ತಾರೆ, ಬೆಳಗ್ಗೆ ಒಂದು ಹೊರಟು ಹಾಸನ ಇರ್ಬೋದು, ಬ್ಯಾಂಗ್ಳೂರು ಇರ್ಬೋದು, ಮೈಸೂರು ಇರ್ಬೋದು, ಸುತ್ತಮುತ್ತ ನಮ್ಮ ನಗರ ಪ್ರದೇಶಗಳಿಂದ ಬಂದು ಅವರು ಡೇ ಔಟಿಗೆ ಬಂದುಬಿಟ್ಟು ಪರಿಸರ ಹಾಳು ಮಾಡಿ ಹೋಗೋಂಥದ್ದು ತುಂಬ ಜನ ಇದ್ದಾರೆ. ಅದನ್ನು ತೆಗೆದುಬಿಟ್ಟು ನಮ್ಮ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಸ್ ಮಾಲೀಕರಿಗೂ ಇದು ಅವ್ರ ಮೇಲೂ ತಟ್ತಾ ಇದ್ದಾರೆ ಇದನ್ನು. ಓಕೆನಾ?